ಆಳಂದ ತಾಲೂಕಿನ ವ್ಯಾಪ್ತಿಯಲ್ಲಿ ಕೈಗೆತ್ತಿಕೊಳ್ಳಲಾದ ಸುರ್ಪುರ್ ಮಾದರಿಯ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು ರೂಪಾಯಿ 19 ರಿಂದ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಂಡಿಲ್ಲ. ಕಾಮಗಾರಿಯ ದೋಷಪೂರಿತ ನಿರ್ವಹಣೆಯಿಂದ ಸಣ್ಣ ಮತ್ತು ಅಲ್ಪಸಂಖ್ಯಾತ ರೈತರಿಗೆ ತೊಂದರೆ ಉಂಟಾಗಿದೆ ಎಂದು ದೂರಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಗ್ರಾಮಸ್ಥರು, ಜನರನ್ನ ತಪ್ಪು ಮಾಹಿತಿಯಿಂದ ದಾರಿ ತಪ್ಪಿಸಿ ಹೆಸರು ಗಳಿಸುವ ಬದಲು ನೈಜ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಜನರ ವಿಶ್ವಾಸ ಗಳಿಸಬೇಕು ಎಂದು ಆಳಂದ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲರಿಗೆ ಎಚ್ಚರಿಕೆಯನ್ನ ನೀಡಿದರು. ಸುರ್ಪುರ್ ಮಾದರಿಯ ಕಾಮಗಾರಿ ಕರ್ನಾಟಕಕ್ಕಿಂತ ಮಹಾರಾಷ್ಟ್ರಕ್ಕೆ ಹೆಚ್ಚಿನ ಅನುಕೂಲವಾಗುವ ರೀತಿಯಲ್ಲಿ ರೂಪಿಸಲಾಗಿದೆ. ಯೋಜನೆ ಅನುಷ್ಠಾನದಲ್ಲಿ ನಿಯಮಗಳನ್ನು ಪಾಲಿಸಲಾಗಿಲ್ಲ ಎಂದು ಆರೋಪಿಸಿದರು. ನಾನು ಕಲ್ಯಾಣಪ್ಪ ಗುರುಬಸಪ್ಪ ಗುಳಗಿ, ಕೃಷಿ ಪತ್ತಿನ ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರ ಸಂಘ ಮಾದನಿಪ್ಪರ್ಗ. ಇಲ್ಲಿ ಸುರ್ಪುರ ಮಾದರಿ ಅಂತ ಹೇಳಿ ಏನು ವರ್ಕ್ ಮಾಡಿದ್ದಾರೆ, ಇದು ನೀವು ಕಣ್ಮುಟ್ಟ ನೋಡ್ರಿ, ಇದು ಪರಿಸ್ಥಿತಿ ಹೆಂಗದ. ಇದು ಬಿಟ್ಟು ಆಚೆ ಕಡೆ 5 ಫೂಟ್ ಹೋದ್ರೆ ಮಹಾರಾಷ್ಟ್ರ ಬರ್ತದ. ಆ ಮಹಾರಾಷ್ಟ್ರದಾಗ ಇರ್ತಕ್ಕಂಥ ರೈತರಿಗೆ ಒಳ್ಳೇದು ಮಾಡೋ ಸಲುವಾಗಿ ಮಾಡ್ಯಾರೋ ಅಥವಾ ಏನು ಕರ್ನಾಟಕದಾಗ ಇರ್ತಕ್ಕಂಥ ರೈತರಿಗೆ ಒಳ್ಳೇದು ಮಾಡೋ ಸಲುವಾಗಿ ಮಾಡ್ಯಾರ. ಇದ್ರ ಪರಿಸ್ಥಿತಿ ನೋಡಿದ್ರಿ, ಕಣ್ಮುಟ್ಟು ನೋಡಿದ್ರಿ ಅಂತಂದ್ರೆ ಇದು ಯಾವ್ದ್ರ ಸಲುವಾಗಿ ಮಾಡ್ಯಾರ ಅನ್ನೋದೇ ಅರ್ಥ ಆಗಲ್ಲ. ಇದನ್ನು ರೈತರಿಗೆ ಒಳ್ಳೇದು ಮಾಡೋ ಸಲುವಾಗಿ ಮಾಡ್ಯಾರೋ ಏನು ಬಜೆಟ್ ಎತ್ತ ಸಲುವಾಗಿ. ಬರೀ ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರೆ ಕಾಂಟ್ರಾಕ್ಟರು ಮತ್ತು ಇವ್ರೇನು ಕೆಲಸ ಮಾಡೋರು ಅಧಿಕಾರಿಗಳರ ಇವ್ರಿಗೆ ಹಂಚಿ ಹೋಗಿದ್ದು ರೊಕ್ಕ, ಅದಕ್ಕೆ ಬಿಟ್ಟರೆ ಏನೂ ಇಲ್ಲ. ಇದು ಎತ್ಕೊಂಡು JCB ಬಿ ಒಯ್ಲಿಕ್ಕೆ ಬರ್ತದೆ. ಬೇಕಾದ್ರೆ ನೋಡ್ರಿ, ನೀವು JCB 2 JCB ತಂದ್ರೆ ಎತ್ತು ಏನಿದ್ರ ಅರ್ಥ ಇದು ಸುರ್ಪುರ ಮಾದರಿ ಇದಕ್ಕೆ ಥರನೇ ಸುರ್ಪುರ ಮಾದರಿ ನನಗೆ ಗೊತ್ತಾಗಲ್ಲ ಆಗ್ಯದ. ಇಲ್ಲ, ನಮ್ಮ ಹಿಂದಿನ ಶಾಸಕರು ಸುಭಾಷ್ ಸರ್ ಗುತ್ತೇದಾರು ಮಾಡಿರ್ತಕ್ಕಂಥದ್ದು ಭೀ ನೋಡ್ರಿ ನೀವು. ಒಳ್ಳೆ ಗೇಟ ಅದ್ರ ಲೆಂತ ಅದ್ರ ಪ್ರೊಸೀಜರ್ ಏನದ ಅನ್ನೋದು ನೋಡ್ರಿ. ಅದು ರೊಕ್ಕ ಎತ್ತ ಸಲುವಾಗಿ ಅದೇ ಮಾಡ್ಯಾರ ಅನ್ನೋದು ಗೊತ್ತಾಗ್ತದ. ಇದು ರೊಕ್ಕ ಹೊಡ್ಕೊಂಡು ಮನೆಗೆ ಹೋಗೋ ಸಲುವಾಗಿ ಇದು ಮಾಡ್ಯಾರ ಅನ್ನೋದು ಗೊತ್ತಾಗ್ತದ. ದಯವಿಟ್ಟು ಕೆಲಸ ಮಾಡಿರಿ, ರೈತರ ಸಲುವಾಗಿ ಇಲ್ಲ ಅನ್ನಂಗಿಲ್ಲ. ನಮಗೆ ಹೆಮ್ಮೆ ಅದ. ಇವತ್ತು ನಾರಾಯಣಪುರ ಮತ್ತು ಭೀಮಾ ನದಿ ಅಫ್ಜಲ್ಪುರಕ್ಕೆ ನೀರು ತಂದಿರಿ. ಮಾನ್ಯ ಶಾಸಕರನ್ನ ಒಂದು ಏನು ಹೇಳ್ತೀನಿ ಅಂತಂದ್ರೆ, ನೀವು ನಿಜವಾದಂಥ ತಾಲೂಕಿನ ಶಾಸಕರಾದ್ರೆ ನಮ್ಮ ಆಳಂದ ತಾಲೂಕಿಗೆ ಕಾಲುವೆ ಮುಖಾಂತರ ನೀರು ಹರಿಸಿದ್ರೆ ಮಾತ್ರ ನಾನು ನಿಮ್ಮ ಫೋಟೋ ಹಚ್ಚಲಿಕ್ಕೆ ಸಾಧ್ಯ ಅದ. ಸುಮ್ಮನೆ ಏನರ ಹೇಳಿ ರೊಕ್ಕ ಎತ್ತ ಸಲುವಾಗಿ ಏನಾರ ಮಾಡಿಕಿಸಿಂದ್ರೆ ನಾವು ಹೋಗ್ತೀನಿ ಅಂತಂದ್ರೆ ಇದಕ್ಕೆ ಒಪ್ಪಂಗಿಲ್ಲ. ಯಾಕಂದ್ರೆ ಜನ ಭಾಳ ಹುಷಾರದಾರ, ಕಿವ್ಯಾಗ ಹೂವು ಇಟ್ಕೊಂಡಿಲ್ಲ. ಇದ್ರ ಬದಲ ನೀವು ವಿಚಾರ ಮಾಡಿರಿ. ಸುಮ್ಮನೆ ಹೇಳಿ ಏನಾರೇ ಮಾಡಿ ಮಂದಿಗೆ ಏನಪ್ಪ ಅಂತಂದ್ರೆ ಇದೇನು ಭೂಲ್ ಮಾಡ್ತಾರಲ್ಲ ಆ ಟೈಪ್ ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನೀವು ಏನರ ಕೆಲಸ ಮಾಡ್ಬೇಕಾಗಿತ್ತಂದ್ರೆ ಮಾಡಿರಿ. ನಮಗೆ ಹೆಮ್ಮೆ ಅದ ರೈತರದು. ಇವತ್ತು ಮಳೆ ಆಶ್ರಿತ ನಮ್ಮ ಪರಿಸ್ಥಿತಿ ಅದ. ನಮ್ಮ ಕಡೆ ಕುಡ್ಲಿಕ್ಕೆ ನೀರು ಸಿಗಂಗಿಲ್ಲ. ಸುಮ್ಮನೆ ಏನಾರು ಹೇಳಿ ಅದು ಮಾಡ್ಯಾರ ಇದು ಮಾಡ್ಯಾರ ಅಂತ ಹೇಳಕ್ಕೆ ಒಪ್ಪಲ್ಲ. ನಾವು ಜನ ಹುಷಾರದ ರೀ. ಇದ್ರ ಮೇಲೆ ನಿಮಗೆ ಮುಂದಿನ ಇಲೆಕ್ಷನ್ ತಕ್ಕ ಪಾಠ ಕಲಿಸಿದ್ರೆ ಹೈಂದನಾಗತ್ತೆ ನೀವು. ಕಾಮಗಾರಿ ಕೈಗೊಂಡಿರುವ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸಿ ಯೋಜನೆಯ ಗುತ್ತಿಗೆಯನ್ನ ರದ್ದುಗೊಳಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಸರ್, ಇದು ಸುರ್ಪುರ ಮಾದರಿ ಸಂಪೂರ್ಣ ವಿಫಲವಾಗಿದೆ. ಮಾನ್ಯ ಮಾಡಿರುವ ಹೇಳಿಕೆ ಎಲ್ಲ ಸುಳ್ಳದ್ರಿ ಇದು. ಮತ್ತು ಮಾದರಿಯನ್ನು ಇದು ಒಂದು ದೊಡ್ಡ ಇದೊಂದು ದುಡ್ಡು ಎತ್ತ ಕಾರ್ಯಕ್ರಮ ಇದು. ಸುರ್ಪುರ ಮಾದರಿ ದುಡ್ಡು ಎತ್ತ ಕಾರ್ಯಕ್ರಮ, ಅದಕ್ಕೆ ಬಿಟ್ಟು ಏನಿಲ್ಲ ರೀ. ನಮ್ಮ ನಾಯಕರಂತ ಸುಭಾಷ್ ಸರ್ ಗುತ್ತೇದಾರ್ ಅವರು ಕಾಮಗಾರಿ ನೋಡಿರಿ. ಮತ್ತು ಇದು ಶಾಸಕರು, ಈಗಿನ ಶಾಸಕರು ಮಾಡಿದ ಇದು ಭೀ ಕೆಲಸ ನೋಡಿರಿ. ನಾವು ಹೆಚ್ಚಿಗೆ ಹೇಳಿದ್ರೆ ಏನು ಅವಶ್ಯಕತೆ ಇಲ್ಲ ರೀ. ಇದು ನೋಡ್ರಿ, ಇದೆಲ್ಲ ಏನದ ಕಥೆ ಅಲ್ಲ. ಮಾದರಿ ಅಂಥೇಳಿ ಕಾರ್ಯಕ್ರಮ ಇಲ್ಲೇನು ತಾಲೂಕಿನಲ್ಲಿ ತಂದರು. ಸುಮಾರು 19 ರಿಂದ 21 ಕೋಟಿ ರೂಪಾಯಿ ಯೋಜನೆ ಅದು. ಈ ತಾಲೂಕಿನಾದ್ಯಂತ ಅಷ್ಟೇ ಅಲ್ಲದೆ ಇಲ್ಲಿ ಕಣ್ಣೆದರೆ ನೋಡ್ತಾ ಇದ್ದೀವಿ. ಪಕ್ಕದ ಹೊಲಗಳಿಗೆ ಸಣ್ಣ ರೈತರಿಗೆ ತುಂಬ ಹಾನಿಯಾಗಿದೆ. ಏನು ಕಲ್ಲು ಚಾಪ್ ಹೊಡೆದು ಒಂದು ವ್ಯವಸ್ಥಿತವಾದಂಥ ಯೋಜನೆ ಮಾಡಬೇಕಾಗಿತ್ತು. ಮತ್ತು ಹಳ್ಳ ಎಷ್ಟೊಂದು ಗುಂಬು ಹೊಡಿಬೇಕು, ಮತ್ತು ಅದರದ್ದು ರೂಪುರೇಷೆ ಏನು, ಯೋಜನೆಯ ಉದ್ದೇಶ ಏನು, ಅದು ಸಂಪೂರ್ಣ ವಿಫಲ ಆಗಿದೆ. ಅವರು ತಮ್ಮ ಒಂದು ರಾಜಕೀಯ ದುರುದ್ದೇಶದಿಂದ ಈ ಒಂದು ಕಾಮಗಾರಿನೂ ವೀಕ್ಷಿಸ್ಬೋದು. ಮತ್ತು ಈ ಹಿಂದೆ ಸನ್ಮಾನ್ಯ ಸುಭಾಷ್ ಸರ್ ಗುತ್ತೇದಾರ್ ಅವರು ಮಾಡಿದ್ದು ಅಲ್ಲದೆ ಈ ಯೋಜನೆ ಸಂಪೂರ್ಣ ಮಹಾರಾಷ್ಟ್ರಕ್ಕೆ ಒಂದು ಉಪಯೋಗ ಆಗುವಂಥ ಯೋಜನೆ ಇದೆ. ನಮ್ಮ ಕರ್ನಾಟಕಕ್ಕೆ ಯಾವುದೇ ಲಾಭ ಇಲ್ಲ. ಭಾಳ ಆದ್ರೆ ಒಂದು 4-5 ಜನ ರೈತರಿಗೆ ಅನುಕೂಲ ಆಗ್ತದೆ. ಆದರೆ ಸುಭಾಷ್ ಸರ್ ಗುತ್ತೇದಾರ್ ಅವರು ಮಾಡಿರ್ತಕ್ಕಂಥ ಕೆಲಸ ಸುಮಾರು 100 ರೈತರಿಗೆ ಅನುಕೂಲ ಆಗುವಂಥ, ನಮ್ಮ ಕರ್ನಾಟಕ
ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗುವಂಥ ಯೋಜನೆ ಆಗಿದೆ. ಇದು ಸಂಪೂರ್ಣ ಈ ಯೋಜನೆ ಏನಿದೆ ಇದು ಸಂಪೂರ್ಣ ಇದೆ. ನೆಕ್ಸ್ಟ್ ಇಲ್ಲಿ ಬರೋದೇ ಈ ಮೇಲಿನ ಹೊಲಗಳು ಎದುರಿನ ಹೊಲಗಳೆಲ್ಲ ಮಹಾರಾಷ್ಟ್ರ ಇಬ್ರಾಹಿಂಪುರಕ್ಕೆ ಸಂಬಂಧಪಟ್ಟಂಥವು. ಹೀಗಾಗಿ ಈ ಯೋಜನೆ ಸಂಪೂರ್ಣ ವಿಫಲವಾಗಿದೆ. ಇದು ಈ ಕಾಮಗಾರಿ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಸಮಗ್ರ ತನಿಖೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಮತ್ತು ಈ ಏನು ಯೋಜನೆಗೆ ಒಂದೇನು ಕಾಂಟ್ರಾಕ್ಟರ್ಗಳಿದಾರ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂಥೇಳಿ ನಾನು ಇಲ್ಲಿ ಒತ್ತಾಯ ಮಾಡ್ತೇನೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಾತಪ್ಪ ಕೋಳಶೆಟ್ಟಿ, ಬಿಜೆಪಿ ಮುಖಂಡ ರಾಜೇಶ್ಗೌಡ ಕಂಬಾರ್, ವ್ಯವಸಾಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕಲ್ಲಪ್ಪ ಗುಳಗಿ, ಸಿದ್ದರಾಮ್ ತೋಳನೂರ್, ಬಸವರಾಜ ಶಾಸ್ತ್ರಿ, ಮಲ್ಲಿನಾಥ್ ಚಿಂಚೋಳಿ, ದರೆಪ್ಪ ಗುಳಗಿ, ಧರ್ಮಣ್ಣ ಕೌಲ್ಗಿ, ಶರಣಬಸಪ್ಪ ಜಡ್ಡಿಮನಿ, ಮಲ್ಲಿನಾಥ್ ಮಾಸನಹಳ್ಳಿ, ಗಣೇಶ್ ಜಾಣಶೆಟ್ಟಿ, ನಾಗಪ್ಪ ಹಲಗೆ, ಬಸವರಾಜ್ ಸುತಾರ್, ಗುರುಲಿಂಗಪ್ಪ ನಿಂಬಾಳ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು.